ಬನ್ನಿ ಒಂದ್ಸಲ ವಿಸಿಟ್ ಮಾಡ್ಬೋದು, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮೇಡಮ್ ಹೇಗಿದೆ ಅವರಿಂದ ಫುಡ್? ಒಂದು ನಿಮಿಷ ತಿಂತೀನಿ, ಆಮೇಲೆ ಮಾತಾಡ್ತೀನಿ. ಅಂದರೆ ಫಸ್ಟ್ ಬ್ಯಾಟಿಂಗು ಆಮೇಲೆ ಟಾಕಿಂಗು? ಹೌದು, ಫಸ್ಟ್ ಟೇಸ್ಟ್ ಮುಖ್ಯ, ಬಿಸಿ ಮುಖ್ಯ ಅಲ್ಲ. ಆಮೇಲೆ ನಮ್ಗೆ ಹೇಳ್ಬೇಕು ಹಿಂಗಿತ್ತು ಅಂತ. ಈಗಲೇ ಹೇಳ್ತೀನಿ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಬೇರೆ ಐಟಮ್ಸ್ ಏನು ಮಾಡ್ತಾರೆ ಅನ್ನೋ ಇದಿರಲಿಲ್ಲ ಸರ್ ನಮಗೆ. ಬಟ್ ಇಲ್ಲಿ 120 ಐಟಮ್ ಅಂತ ಹೇಳಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಹೌದಾ? ನಿಮ್ಮ ಕಾಲದಲ್ಲಿ ಈ ಥರದ್ದೆಲ್ಲ ಇತ್ತಾ? ಇತ್ತು, ನಾವು ಹೋಗಲ್ಲ, ಇವಾಗ ಬರ್ತಾ ಇತ್ತು. ಈಗ ನೋಡ್ತಾ ಇದ್ದೀರಲ್ಲ, ಹೆಂಗಿದೆ ಟೇಸ್ಟು? ಟೇಸ್ಟ್ ಚೆನ್ನಾಗಿದೆ. ಹೌದಾ? ಏನೇನು ತಿಂದಿದ್ದೀರಾ? ಏನೇನ ಸಾಫ್ಟಿಂಗು, ಮುದ್ದೆ, ಮುದ್ದೆ, ಇದು ನೀರು ದೋಸೆ, ನೀರು ಅದೆಲ್ಲ ಮುಸುರಿ, ಅಕ್ಕಿ ರೊಟ್ಟಿ, ವಡೆ, ಪಾಯಸ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಬಂದು ಒಳ್ಳೆ ಎಂಜಾಯ್ ಮಾಡಿದ್ರಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ನೀವೇ ನೋಡ್ತಾ ಇದ್ದೀರಾ, ಕ್ರೌಡು ಎಲ್ಲಿಂದ ಜನ ಬರ್ತಿದ್ದಾರೆ. ಅವರೇ ಬೇಳೆ ಸೊಗಳು ಅಷ್ಟು ಚೆನ್ನಾಗಿದೆ, ಅದಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಿದ್ದಾರೆ. ಸರ್ ನಾನೇನು ನೋಡಲ್ಲ, ಅವರೇ ಬಂದು ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಬೇಕು. ಗ್ರಾಹಕರಿಗೋಸ್ಕರ ಪ್ರಾರಂಭವಾಗಿದ್ದು ಅದ್ಭುತವಾದ ಚಿಂತನೆ ಬಂದಿದ್ದು ಬೇಡಿಕೆಯಲ್ಲಿರುವಂತಹ ನಮ್ಮ ಶ್ರೀಮತಿ ಗೀತಾ ಶಿವಕುಮಾರ್ ಅವರಿಗೆ. ಅವರೆಕಾಳು ಮೇಳದಲ್ಲಿ ತುಂಬ ವೆರೈಟಿ ಐಟಮ್ಗಳನ್ನು ನಾವಿಲ್ಲಿ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲ ಐಟಮ್ಮೂ ಒಳ್ಳೆ ರುಚಿ ಇದೆ. ಪಾಯಸ, ಅವರೆಕಾಳಿದ್ದು ಪಾಯಸ, ಅವರೆಕಾಳಿದ್ದು ಸೂಪು, ಅವರೆಕಾಳಿದ್ದು ಪಾನಿಪುರಿ, ಆಮೇಲೆ ಪಲಾವ್ ಇದೆ, ಶಾವಿಗೆ ಒಗ್ಗರಣೆ ಇದೆ, ಸುಮಾರಷ್ಟು ಐಟಮ್ಸ್ ಇದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಮನೆಯವರೆಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.